ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ ಶಾಂತಲಕ್ಷ್ಮಿ ಠಾಣಯ್ಯ ಕವಡಿಗೆ ಮಠ್. KSET exam result is declared, so heartily congratulations all of you. ಹಾರ್ದಿಕ ಅಭಿನಂದನೆಗಳು. ಓಕೆ, KSET exam result declare ಆಗ್ಯದಮ್ಮ. ಎಲ್ಲರಿಗೆ ಏನು ತೊಗೊಂಡು ಅಂತ ಹೇಳಿ ಎಲ್ಲರೂ ಪೇಡ ತುಂಬ. ಈಗ ಒಂದೇ ಮಿನಿಟ್ ಮಾತಾಡೋ ಸಂಗೀತ ಏನು ಒಂದೇ ನಿಮಿಷದ ನಾ ವಿಡಿಯೋ ಮಾಡ್ತೀನ. ಆವಾಜ್ ಮಾಡಬೇಡ ಅಂತ ಹೇಳುತ್ತೆ ನಾನು ನಿನಗೆ. ಒಂದು ನಿಮಿಷ ಮತ್ತೆ ನಾ ಮಾಡಕತ್ತಿರ್ತೆ. ಕರುನಾಡಿಗೆ ನಮಸ್ಕಾರ, ಕರುನಾಡಿಗೆ ನಮಸ್ಕಾರ, ಕರುನಾಡಿಗೆ ನಮಸ್ಕಾರ. ಇವತ್ತು 21 ನವೆಂಬರ್ 2025, 2 ನವೆಂಬರ್ 2025ರಂದು KSET ಎಕ್ಸಾಮ್ ಕರ್ನಾಟಕದ ತುಂಬೆಲ್ಲ ನಡೆದಿತ್ತು. KSET ಪರೀಕ್ಷೆಯ ಫಲಿತಾಂಶ ಇಂದು ಪ್ರಕಟವಾಗಿದೆ. KEA ವೆಬ್ಸೈಟಲ್ಲಿ ಈಗ ರಿಸಲ್ಟ್ ಡಿಕ್ಲೇರ್ ಆಗಿದ್ದು ನನಗೆ ಗೊತ್ತಾಗಿದೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರು ತಾಳಿಕೋಟೆಯಿಂದ ನನಗೆ ಮೆಸೇಜ್ ಮಾಡಿದ್ರು, ಸರ್ ರಿಸಲ್ಟ್ ಡಿಕ್ಲೇರ್ ಮಾಡಿದ್ದಾರೆ ಅಂತೇಳಿ. ಬೆಂಗಳೂರಿನಿಂದ ಕೂಡ ನನಗೆ ಮೆಸೇಜ್ ಮಾಡಿದ್ರು, ಸರ್ ಬಿಂದು ಸಿಸ್ಟರ್ ಇಂಗ್ಲೀಷ್ ಇದವರು ಒಬ್ಬರು ಮ್ಯಾನೇಜ್ಮೆಂಟ್ದವರು ಮೆಸೇಜ್ ಮಾಡಿದ್ರು, ಸರ್ ರಿಸಲ್ಟ್ ಡಿಕ್ಲೇರ್ ಆಗಿದೆ, ಆದರೆ ಇನ್ನೂ ಲಿಂಕ್ ಓಪನ್ ಆಗ್ತಾ ಇಲ್ಲ ಅಂತೇಳಿ. ಆ ವೆಬ್ಸೈಟನ್ನು ಚೆಕ್ ಮಾಡಿದ ತಕ್ಷಣ ಆ ವೆಬ್ಸೈಟ್ದಲ್ಲಿ ಡಿಕ್ಲೇರ್ ಮಾಡಿದ್ದಾರೆ 8,383 8,383 ವಿದ್ಯಾರ್ಥಿಗಳು KSET ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರೆ. ಇದು ದೊಡ್ಡ ಸಾಧನೆ. KSET ಕೇವಲ 19 ದಿವಸಗಳಲ್ಲಿ KSET ಪರೀಕ್ಷೆ ಫಲಿತಾಂಶ ಡಿಕ್ಲೇರ್ ಮಾಡಿದ್ದು ಇಡೀ ದೇಶದೊಳಗ ಒಂದು ಹೆಮ್ಮೆಯ ಸಂಗತಿ. ಅದು KEದವರಿಗೆ ಸಲ್ಲಿಸುತ್ತದೆ. ಹೀಗಾಗಿ KEದವರಿಗೆ ತುಂಬು ಹೃದಯದ ಅಭಿನಂದನೆಗಳು. KSET ಪರೀಕ್ಷೆ ಪಾಸಾದ ಎಲ್ಲ ಮೈ ಬ್ರದರ್ಸ್, ಸಿಸ್ಟರ್ಸ್, ಮೈ ಡಿಯರ್ ಸ್ಟೂಡೆಂಟ್ಸ್, ಮೈ ಡಿಯರ್ ಆಸ್ಪಿರೆಂಟ್ಸ್, ನಿಮ್ಗೆಲ್ಲರಿಗೂ ತುಂಬು ಹೃದಯದ ಅಭಿನಂದನೆಗಳು. ನಿಮ್ಮ ಜೀವನ ಕಂಪ್ಲೀಟ್ ಇಂದು ಬದಲಾವಣೆ ಆಯಿತು. ನೀವು ಕಷ್ಟಪಟ್ಟಂತ ಆ ಒಂದು ಕಷ್ಟಕ್ಕೆ, ಆ ನಿಮ್ಮ ಪ್ರಯತ್ನಕ್ಕೆ, ಆ ನಿಮ್ಮ ತ್ಯಾಗಕ್ಕೆ, ಆ ನಿಮ್ಮ ಛಲ, ಆ ನಿಮ್ಮ ಒಂದು ನಾವೇನು ಕರಿತೀವಿ ದುಡಿತಕ್ಕೆ ಇಂದು ಫಲ ಸಿಕ್ಕಿದೆ. ಫಲ ಸಿಕ್ಕೇ ಸಿಗುತ್ತದೆ. ಆದರೆ ಆ ಫಲಕ್ಕಾಗಿ ನೀವು ಇಲ್ಲಿ ತನಕ ನೀವು ತ್ಯಾಗ ಮಾಡಿದ್ರಿ, ಇಲ್ಲಿ ತನಕ ಪ್ರಯತ್ನ ಪಟ್ಟಿದ್ರಿ, ಇಲ್ಲಿ ತನಕ ನೀವು ತನು ಮನ ಧನದಿಂದ ಕೆಲಸ ಮಾಡಿದ್ರಿ. ಆ ಕೆಲಸಕ್ಕೆ ಇವತ್ತು ಫಲಿತಾಂಶ ಬಂದಿದೆ. ಭರ್ಜರಿಯಾಗಿ ಇವತ್ತಿನ ಈ ಯಶಸ್ಸನ್ನ ತಾವೆಲ್ಲರೂ ವಿಜೃಂಭಣೆಯಿಂದ, ಸಂತೋಷದಿಂದ, ಹೆಮ್ಮೆಯಿಂದ ಆಚರಣೆ ಮಾಡ್ರಿ. ನಾವು ನಾವು ಎಷ್ಟೇ ದೊಡ್ಡವರಾದರೂ ಕೂಡ ನಾವು ಪ್ರತಿನಿತ್ಯ ನಾವು ದೊಡ್ಡವರು ಹಾಕೊಂತ ಹೋಗ್ತೀವಿ. ಆದ್ರೆ ದೊಡ್ಡವರು ಆಗುತ್ತಾ ಹೋದಾಗ ನಿಮ್ಮ ತಂದೆ ತಾಯಂದಿರು ಕೂಡ ಮುದುಕರಾಗುತ್ತಾ ಹೋಗುತ್ತಾರೆ. ಅದನ್ನು ನೀವು ಗಮನದಲ್ಲಿ ಇಟ್ಟುಕೊಂಡು ಅವರನ್ನ ಜೋಪಾನವಾಗಿ ಕಾಪಾಡುವುದು ನಿಮ್ಮ ಧರ್ಮ. ಇವತ್ತು ನೀವೆಲ್ಲರೂ KSET ಪರೀಕ್ಷೆ ಪಾಸ್ ಮಾಡಿದ್ದೀರಿ, ನೀವೆಲ್ಲರೂ ಸಾಧನೆ ಮಾಡಿದ್ದೀರಿ. ಹೀಗಾಗಿ ನಿಮ್ಮ ತಂದೆ ಮತ್ತು ತಾಯಿಗೆ ಎಲ್ಲಿಲ್ಲದ ಸಂತೋಷ, ಎಲ್ಲಿಲ್ಲದ ಸಂಭ್ರಮ, ಎಲ್ಲಿಲ್ಲದ ಆನಂದ, ಎಲ್ಲಿಲ್ಲದ ಒಂದು ನಾವೇನು ಕರಿತೀವಿ ಸ್ವರ್ಗ. ಇವತ್ತು ನೀವು ನಿಜವಾಗಿ ನಿಮ್ಮ ತಂದೆ ತಾಯಂದರಿಗೆ ಸ್ವರ್ಗದ ಸುಖವನ್ನು ಕೊಟ್ಟಿದ್ದೀರಿ. ನಿಮ್ಮ ಕುಟುಂಬಕ್ಕೆ, ನಿಮ್ಮ ಊರಿಗೆ, ನಿಮ್ಮ ನಾಡಿಗೆ ನೀವು ಹೆಸರನ್ನ ತಂದಿದ್ದೀರಿ. ಸೊ ಪ್ರಯತ್ನ ಪಡಲೇಬೇಕಾಗಿತ್ತು. ಆ ಪ್ರಯತ್ನಕ್ಕಿಂತ ಫಲ ಸಿಗ್ಲೇಬೇಕಾಗಿತ್ತು. ಆ ಫಲ ನಿಮ್ಗೆಲ್ಲರಿಗೂ ಸಿಕ್ಕಿದೆ. ಸೊ ಇವತ್ತಿನ ಸಂತೋಷ ದಿವಸದೊಳಗೆ ಬೇರೆ ಏನು ವಿಚಾರ ಮಾಡದೇ ನಿಮ್ಮ ಸಂತೋಷವನ್ನ ನಿಮ್ಮ ಹೆತ್ತವರ ಜೊತೆಗೆ, ನಿಮ್ಮ ಕುಟುಂಬದವರ ಜೊತೆಗೆ ಗೌರವದಿಂದ ನೀವೆಲ್ಲ ಅದನ್ನ ಆಚರಣೆ ಮಾಡ್ರಿ. 8,383 ವಿದ್ಯಾರ್ಥಿಗಳು ಎಲ್ಲರೂ ನೋಡ್ರಿ, ಹೇಳಿದ್ರೆ ಈ ಬಾರಿ ಅತಿ ಹೆಚ್ಚು KSET ಎಕ್ಸಾಮ್ ಅನ್ನ ಬರೆದಂತ ವಿದ್ಯಾರ್ಥಿಗಳು 1,32,000 ಜನ ಅಪ್ಲಿಕೇಶನ್ ಹಾಕಿದವರು. ಅದರಲ್ಲಿ 8,000 ಈ ಬಾರಿ ಕ್ಲಿಯರ್ ಮಾಡ್ತಾರೆ ಅಂತೇಳಿ ನಾನು ಕೂಡ ಹೇಳಿದ್ದೆ. 8,383 ವಿದ್ಯಾರ್ಥಿಗಳು KSET ಅನ್ನ ಕಂಪ್ಲೀಟ್ ಆಗಿ ಪಾಸ್ ಮಾಡಿದ್ದಾರೆ. ಅವರಿಗೆ ಅತಿ ಶೀಘ್ರದಲ್ಲಿ ಸರ್ಟಿಫಿಕೇಟ್ ಕೂಡ ಕೊಡಲಾಗುವುದು. ಇದೇ ಸಂದರ್ಭದಲ್ಲಿ KSET ಯಾರಿಗೆ ಕೈ ತಪ್ಪಿದೆಯೋ ದಯವಿಟ್ಟು, ಕೈ ತಪ್ಪಿದ್ರು ಕೂಡ ನೋವು ಆಗುತ್ತದೆ, ದುಃಖ ಆಗುತ್ತದೆ.
ತ್ರಾಸ ಆಗೇ ಆಗುತ್ತದೆ. ಆ ತ್ರಾಸನ್ನ, ಆ ನೋವನ್ನ, ಆ ಒಂದು ಭಾವನೆಯನ್ನ ನೀವು ಕಂಟ್ರೋಲ್ ಆಗಿ ಇಟ್ಕೊಂಡು ಅದನ್ನ ನುಂಗಿ ಮತ್ತೆ ನೀವು ಮೇಲೆ ಏಳಬೇಕು. ಯಾರಿಗೆ ಕೆಸೆಟ್ ಕೈ ತಪ್ಪಿದೆಯೋ ಅಂತ ಎಲ್ಲ ವಿದ್ಯಾರ್ಥಿ ಮಿತ್ರರು, ಇವತ್ತು ಕೆಸೆಟ್ ಫಲಿತಾಂಶ ಬಂದವರು ಸಾಧನೆಯ ಅವ್ರ ಜೀವನ ನೋಡಿ ನಾವು ಕೂಡ ಬೆಳೆಯಬೇಕು, ನಾವು ಕೂಡ ಏಳಬೇಕು. ಇವತ್ತು ಮುಗಿತಂತೇಳಿ ಇಲ್ಲೇ ಕೈ ಚೆಲ್ಲಿ ಕೊಡೋದಲ್ಲ, ಕೈ ಕಟ್ಟಿ ಕೊಡೋದಲ್ಲ, ಮುಗಿತಪ್ಪ ನನ್ನ ಜೀವನ ಅನ್ಕೋತ ಕೂಡಬಾರದು. ಇದು ಆಗ್ಲಿಲ್ಲ ಅಂದ್ರೆ ಮತ್ತೆ ಡಿಸೆಂಬರ್ದಲ್ಲಿ ನೆಟ್ ಎಕ್ಸಾಮ್ ಇದೆ. ಅದಕ್ಕಾಗಿ ನೀವೆಲ್ಲರೂ ಮರಳಿ ಪ್ರಯತ್ನ ಮಾಡಬೇಕು. ಅದಕ್ಕಾಗಿ ನೀವು ಮತ್ತೆ ನಿಮ್ಮ ಒಂದು ಉತ್ಸಾಹವನ್ನು ನೀವು ತೋರಿಸ್ಬೇಕು. ನೀವು ಎಲ್ಲಿ ಎಡವಿದ್ದೀರಿ, ನೀವು ಎಲ್ಲಿ ತಪ್ಪು ಮಾಡಿದಿರಿ, ನಿಮಗೆ ಯಾಕೆ ರಿಸಲ್ಟ್ ಬರಲಿಲ್ಲ ಅನ್ನುವ ಕಾರಣಗಳನ್ನ ಹುಡುಕಿ ಅದಕ್ಕೆ ಸರಿಯಾದ ಒಂದು ಉತ್ತರವನ್ನ ನೀವೇ ಕಂಡುಕೊಳ್ಳಬೇಕು. ಯಾಕಂದ್ರೆ ನೀವೇ ನಿಮ್ಮ ಜೀವನದ ಶಿಲ್ಪಿ ಅನ್ನುವ ಮಾತನ್ನ ನೀವೆಲ್ಲರೂ ನಿಜವಾಗಿಸ್ಕೊಳ್ಬೇಕು. ನಾವು ಅಪಯಶ ನೋಡ್ರಿ, ಯಾವುದೇ ಒಂದು ಹೆಮ್ಮರ ದೊಡ್ಡ ಆಗ್ಬೇಕಾದ್ರೆ ಅದು ಮೊದಲು ಚಿಕ್ಕ ಬೀಜನೇ. ಸೊ ಹೀಗಾಗಿ ನೀವು ಹೆಮ್ಮರವಾಗಬೇಕಾದ್ರೆ ಈ ಬೀಜವನ್ನ ಮತ್ತೆ ಒಂದು ಅರಳಿಸುವ ಪ್ರಯತ್ನ ನೀವೆಲ್ಲರೂ ಮಾಡಬೇಕು. ಸೊ ರಿಸಲ್ಟ್ ಯಾರಿಗೆ ಬಂದಿಲ್ಲ ಅವರೆಲ್ಲರೂ ನಿಮ್ಮ ದುಃಖನ ನೀವು ಕಂಟ್ರೋಲ್ ಆಗಿ ಇಟ್ಕೊಂಡು ಅದರ ಮೇಲೆ ನಿಯಂತ್ರಣ ಹೇರಿ ನೀವು ಮಾಡಿದ ತಪ್ಪನ್ನ ತಿದ್ದುಕೊಂಡು ಮತ್ತೆ ಪ್ರಯತ್ನ ಮಾಡ್ರಿ. ಆ ಭಗವಂತ, ಆ ನಿಸರ್ಗದ ಶಕ್ತಿ ನಿಮಗೆ ದೊಡ್ಡ ಶಕ್ತಿಯನ್ನು ಕೊಡ್ಲಿ, ಮತ್ತೆ ನೀವು ಸಾಧನೆ ಮಾಡುವಂತ ಒಂದು ಉತ್ಸಾಹ ನಿಮಗೆ ಕೊಡ್ಲಿ ಅನ್ನುವ ಮಾತಿನೊಂದಿಗೆ ಕೆಸೆಟ್ ಪರೀಕ್ಷೆ ಪಾಸ್ ಆದಂತ ಎಲ್ಲ ವಿದ್ಯಾರ್ಥಿ ಬಳಗಕ್ಕೆ ತುಂಬು ಹೃದಯದ ಅಭಿನಂದನೆಗಳು. ಸೊ ನನ್ನ ವಿಡಿಯೋ, ನನ್ನ ಬುಕ್ಕು ಅಥವಾ ನನ್ನ ಪ್ರೇರಣೆ ಅಥವಾ ನನ್ನ ಮಾತು ನಿಮಗೆ ನಿಜವಾಗಿಯೂ ನಿಮ್ಮ ಸಾಧನೆಯಲ್ಲಿ ಸ್ವಲ್ಪ ಅಳಿಲು ಸೇವೆಯ ಹಾಗೆ ಸಹಾಯವಾಗಿದ್ದರೆ ದಯವಿಟ್ಟು ನನಗೋಸ್ಕರ 1 ನಿಮಿಷದ್ದು ಅಥವಾ 2 ನಿಮಿಷದ್ದು ನಿಮಗೆ ತಿಳಿದಷ್ಟು ಒಂದು ಚಿಕ್ಕ ವಿಡಿಯೋ ಮಾಡಿ ನನಗೆ ಕಳಿಸ್ರಿ. ನಾನು ನನ್ನ ಯೂಟ್ಯೂಬ್ ಚಾನಲ್ದಲ್ಲಿ ನಿಮ್ಮ ಅನುಮತಿಯೊಂದಿಗೆ ಆ ನಿಮ್ಮ ಜೀವನದ ಕಥೆಯನ್ನು ನಾನು 4 ವಿದ್ಯಾರ್ಥಿ ಎದುರಿಗೆ ಅದನ್ನು ಅಪ್ಲೋಡ್ ಮಾಡುತ್ತೇನೆ. ಉಳಿದ ಎಲ್ಲ ವಿದ್ಯಾರ್ಥಿ ಮಿತ್ರರು ನಿಮ್ಮ ಜೀವನವನ್ನ ನೋಡಿ, ನಿಮ್ಮ ಸಾಧನೆಯನ್ನ ನೋಡಿ, ನಿಮ್ಮ ಸಂಘರ್ಷವನ್ನ ನೋಡಿ, ನಿಮ್ಮ ಪ್ರಯತ್ನವನ್ನ ನೋಡಿ, ನಿಮ್ಮ ಬಲಿದಾನವನ್ನ ನೋಡಿ, ನೀವು ಪಟ್ಟಂತ ಕಷ್ಟವನ್ನ ನೋಡಿ ಅವರು ಬೆಳೆಯಲಿ, ಅವರು ಮೇಲೆ ಏಳಲಿ, ಅವರು ಸಾಧನೆ ಮಾಡಲಿ, ಅವರು ತಮ್ಮ ಬಾಳನ್ನ ಬೆಳಗಲಿ, ಅವರು ಕೂಡ ಸಾಧನೆಯ ಶಿಖರವನ್ನು ಏರ್ಲಿ. ನೀವು ಇನ್ನೊಬ್ಬರಿಗೆ ದಾರಿ ದೀಪ ಆಗ್ಬೇಕು, ನಿಮ್ಮ ದೀಪ ಇನ್ನೊಂದು ದೀಪಕ್ಕೆ ಹಚ್ಚಬೇಕು ಅನ್ನುವ ಭಾವನೆಯೊಂದಿಗೆ ಒಂದು ಚಿಕ್ಕ ವಿಡಿಯೋ ಮಾಡಿ ಕಳಿಸ್ರಿ. ಇಲ್ಲ ಸರ್ ಬೇಡ, ನಾವು ವಿಡಿಯೋ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂದ್ರೆ ಒಂದು ಚಿಕ್ಕ ಮೆಸೇಜ್ ನನಗೋಸ್ಕರ ನೀವು ನನ್ನ ವಾಟ್ಸಪ್ಗೆ ನೀವು ಕಳಿಸ್ಬೇಕು. ನನ್ನ ವಾಟ್ಸಪ್ ನಂಬರ್ ಇದೆ ಅಥವಾ ನಮ್ಮ ಮೇಡಮ್ ಅವ್ರ ನಂಬರ್ ಇದೆ 8263016448 ಈ ನಂಬರ್ಗೆ, ಅಥವಾ 7397847907 ಈ ನನ್ನ ನಂಬರ್ಗೆ ದಯವಿಟ್ಟು ನೀವು ನಿಮ್ಮ ಕಥೆಯನ್ನ ಒಂದು ಚಿಕ್ಕ ಮೆಸೇಜ್ ಮೂಲಕ ನನಗೆ ಕಳಿಸ್ರಿ. ನಿಮ್ಮ ಮೆಸೇಜ್ ಓದಿ ನನಗೂ ಕೂಡ ಖುಷಿ ಆಗ್ತದೆ, ನಿಮ್ಮ ಮೆಸೇಜ್ ಓದಿ ನನಗೂ ಆತ್ಮಬಲ ಬರುತ್ತದೆ, ನಿಮ್ಮ ಮೆಸೇಜ್ ಓದಿ ನನಗೂ ಕೂಡ ಆಶೀರ್ವಾದ ಸಿಗುತ್ತದೆ, ನಿಮ್ಮ ಮೆಸೇಜ್ ಓದಿ ನನಗೂ ಕೂಡ ಆನೆಯ ಬಲ ಬರುತ್ತದೆ, ನಿಮ್ಮ ಮೆಸೇಜ್ ಓದಿ ನನಗೂ ಕೂಡ ಶಕ್ತಿ ಬರುತ್ತದೆ, ನಿಮ್ಮ ಮೆಸೇಜ್ ಓದಿ ನನಗೂ ಕೂಡ ಬದುಕಲು ಮತ್ತು ಬದುಕಿನ ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲಲು ಒಂದು ಸ್ಥೈರ್ಯ ಬರುತ್ತದೆ. ಆ ನಿಮ್ಮ ಮೆಸೇಜ್ದಿಂದ ನಾಡಿನ 4 ವಿದ್ಯಾರ್ಥಿಗಳಿಗೆ ದಾರಿ ದೀಪವಾಗುತ್ತದೆ. ಯಾಕಂದ್ರೆ ಮಾತು ಇದು ಶಕ್ತಿ, ಮಾತಿನೊಳಗನೆ ಎಲ್ಲ ಇದೆ. ಮಾತೇ ಬೆಳಕು, ಮಾತೇ ಶಕ್ತಿ. ನಿಮ್ಮ ಮಾತಿನೊಳಗ, ನಿಮ್ಮ ಮೆಸೇಜ್ ಒಳಗ, ನಿಮ್ಮ ಶಬ್ದದೊಳಗೆ ಆ ತಾಕತ್ತಿದೆ. ಅಥವಾ ಎಷ್ಟು ಜನ ಕೆಸೆಟ್ ಇವಾಗ ಫೇಲ್ ಆದಂತ ವಿದ್ಯಾರ್ಥಿಗಳಿಗೆ ದಯವಿಟ್ಟು ನೀವು ನಿಮ್ಮ ಕಥೆಯನ್ನ ಹೇಳಬೇಕು. ನೋಡಪ್ಪ, ನಮಗೂ ಕೂಡ ಒಂದೇ ಪ್ರಯತ್ನಗಳು ಸಿಕ್ಕಿಲ್ಲ, ನಾನು 2 ಪ್ರಯತ್ನ ಮಾಡಿದ್ದೀನಿ, ನಾನು 3 ಪ್ರಯತ್ನ ಮಾಡಿದ್ದೀನಿ, ನಾನು 4 ಪ್ರಯತ್ನ ಮಾಡಿದ್ದೀನಿ ಅನ್ನುವ ಸಂದೇಶವನ್ನು ಅವರಿಗೆ ನೀವು ಕೊಡಬೇಕು. ಜಸ್ಟ್ ಈಗ ದಿವ್ಯಾ ಅನ್ನೋರು ಬಿಜಾಪುರ್ಲಿಂದ ತಂಗಿ ಮೆಸೇಜ್ ಮಾಡಿದ್ರು, ಔಟ್ ಆಫ್ ಕಂಟ್ರೋಲ್ದೊಳಗೆ ಮಾರ್ಕ್ ತಗೊಂಡ್ಬಿಟ್ಟಾಳ ತಂಗಿ. ನಾನು ಕೇವಲ 10 ದಿವಸ ನಾನು ಸ್ಟಡಿ ಮಾಡೀನಿ ಅಂತ ಹೇಳಿದ್ರು. ಆದ್ರೆ ನನಗದು ನಿಜ ಅನಿಸಿಲ್ಲ, 10 ದಿವಸ ಒಳಗೆ ರಿಸಲ್ಟ್ ಹೆಂಗ್ ಆಗ್ತದೆ ಅಂತೇಳಿ. ಆದ್ರೆ ಲೈಫ್ ಸೈನ್ಸ್ ಒಳಗೆ ಔಟ್ ಆಫ್ ಕಂಟ್ರೋಲ್ 120 ಪೇಪರ್ 2ದೊಳಗ ಪೇಪರ್ 1 ಅಲ್ಲಿ 80 ಮಾರ್ಕ್ಸ್, ಈಗ 200 ಮಾರ್ಕ್ಸ್ ಅನ್ನ ಕೇವಲ 10 ದಿವಸ ಒಳಗೆ ತಗೊಂತಾರಂತ. ಮತ್ತೆ ಕೇಳ್ದಮ್ಮ, ನಿನ್ಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋದೇನೆ? ಇಲ್ರಿ ಸರ್, ನನಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋದಲ್ಲ, ನನಗೆ ಅಗ್ರಿಕಲ್ಚರ್ ಆಫೀಸರ್ ಆಗೋದೈತೆ ಅಂತ ಹೇಳಿ. ಅಂದ್ರೆ ಇಂಥವ್ರನ್ನು ಸಾಧನೆ ಮಾಡೋರು ಇರ್ತಾರಲ್ರಿ. ಒಬ್ರಂತೂ ಕನ್ನಡದೊಳಗ 91 ಕ್ವಶನ್ ಕರೆಕ್ಟ್ ಮಾಡ್ಯಾರಿ. ಅಂದ್ರೆ ಅವ್ರಿಗೆ ಎಷ್ಟು ಮಾರ್ಕ್ ಆಯ್ತು? 182 ಮಾರ್ಕ್ಸ್ ಆಯ್ತು.
ಕನ್ನಡ ಲಿಟ್ರೇಚರ್ದೊಳಗೆ ಪೇಪರ್ನೊಳಗೆ 80 ಅವ್ರದ್ದು ಮಾರ್ಕ್ಸ್ ಅಂತೂ ಅದ್ಭುತ ಮಾರ್ಕ್ಸ್ ಅಂತ ಸಾಧನೆ ಮಾಡಿದವ್ರು ಅದರಿ. ಅವ್ರೆಲ್ಲರಿಗೂ ಅಭಿನಂದನೆಗಳು. ಸೊ ಒಬ್ಬೊಬ್ರು 10 ದಿವಸ ಒಳಗೆ ರಿಸಲ್ಟ್ ಮಾಡಿ ತೋರಿಸಿದವರು, ಒಬ್ಬೊಬ್ರು 2-3 ವರ್ಷ ಪ್ರಯತ್ನ ಮಾಡಿದ್ರು ರಿಸಲ್ಟ್ ಆಗಿಲ್ಲ. ಪ್ಲೀಸ್ ಯಾಕಾಗಿಲ್ಲ ಅನ್ನೋದನ್ನ ಮತ್ತೆ ನೀವು ಅದನ್ನ ಪರಿಶೀಲಿಸಿ, ನೀವು ಬೆಳೀರಿ. ನಿಮ್ ಜೊತೆಗೆ ನಾನಿದ್ದೀನಿ, ನೀವು ಕೂಡಿ ಬೆಳೆಯೋಣ. ರಿಸಲ್ಟ್ ಆಗಿಲ್ಲ ಅಂತ ತಿಳ್ಕೊಂಡು ಮತ್ತೆ ಮುಂದಿನ ಬಸ್ಸನ್ನ ನೀವು ಹತ್ತಲಿಕ್ಕೆ ಪ್ರಯತ್ನ ಪಡಬೇಕು. ಡಿಸೆಂಬರ್ದಲ್ಲಿ ಮತ್ತೆ ನೆಟ್ ಎಕ್ಸಾಮ್ ಇದೆ, ಅದಕ್ಕಾಗಿ ನೀವು ಪ್ರಯತ್ನ ಪಡಬೇಕು. ಮತ್ತೆ 2026ರಲ್ಲಿ ಕೆಸೆಟ್ ಎಕ್ಸಾಮ್ ಇದೆ, ಅದ್ರ ಸಲುವಾಗಿ ನೀವೆಲ್ಲ ಪ್ರಯತ್ನ ಮಾಡ್ಕೊಂತಿರ್ಬೇಕು. ಪರೀಕ್ಷೆ ಪಾಸ್ ಆದಂತ ವಿದ್ಯಾರ್ಥಿಗಳು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಾಗಿ ಅತಿ ಶೀಘ್ರದಲ್ಲಿ ಕಾಲ್ಫಾರ್ ಮಾಡೋರಿದ್ದಾರೆ. PU ಲೆಕ್ಚರ್ ಸಲುವಾಗಿ ಅತಿ ಶೀಘ್ರದಲ್ಲಿ ನಿಮ್ಗೆ ನೋಟಿಫಿಕೇಶನ್ ಬರುವುದಿದೆ. ಸೊ ನಾನು ಗೆದ್ದಿನಂತೇಳಿ ಇಲ್ಲೇ ಕೊಡೋದಲ್ಲ, ಇದು ಯಶಸ್ಸಿನ ಮೆಟ್ಟಲುಗಳು. ನಾವು ನೌಕರಿ ಹತ್ತು ತನಕ ನಾವು ಪ್ರಯತ್ನ ಪಡ್ಕೊಂತೇ ಇರಬೇಕು. ನಾನು ಕೆಸೆಟ್ ಪಾಸ್ ಆಗೇನ್ರಿ ಸರ್, ಮುಗೀತು, ನಾನು ಗೆದ್ದಿನಲ್ಲ ಸರ್, ನನಗೆ ಇನ್ನೇನು ಅಂತ ಅಲ್ಲ. ಪಾಸ್ ಆದಂಥವ್ರಿಗೆ ಇನ್ನೂ ಜಾಸ್ತಿ ಜವಾಬ್ದಾರಿ ಇರ್ತೈತ್ರಿ. ಯಾಕಂದ್ರೆ ನೀವು ಸಾಧನೆ ಮಾಡಿ ತೋರಿಸಿರಿ. ಬರೀ ಸಾಧನೆ ಮಾಡಿ ತೋರಿಸೋದಲ್ಲ, ಸಾಧನೆಯನ್ನ ಮೇಂಟೈನ್ ಮಾಡೋದು ಬಹಳ ಕಷ್ಟ ಇದೆ. ಯಶಸ್ಸು ಗಳಿಸೋದು ಬಹಳ ಸಹಜ, ಆದ್ರೆ ಯಶಸ್ಸನ್ನ ನಿರಂತರವಾಗಿ ಇಡೋದು. ಯಾಕಂದ್ರೆ ದೀಪ ನೀವು ಹಚ್ಚಿದ್ರಿ, ಆ ದೀಪವನ್ನ ಸತತವಾಗಿ ಉರಿಯುತ್ತಾ ಇರಬೇಕು. ನಿಮ್ಮ ದೀಪ ಆರಬಾರದು. ದೀಪ ಸತತವಾಗಿ ಉರಿಯುತ್ತಾ ಇರಬೇಕು, ಅದು ಬೆಳಕು ಕೊಡ್ತಾ ಇರಬೇಕು. ಆ ಬೆಳಕು ಸತತವಾಗಿ ಕೊಡ್ಬೇಕಾದ್ರೆ ಆ ದೀಪಿನೊಳಗೆ ಎಣ್ಣೆ ಇರಲೇಬೇಕು. ಸೊ ಆ ಎಣ್ಣೆ ಹಾಕುವ ಕೆಲಸ ನೀವು ಮಾಡಬೇಕು. ಆ ದೀಪ ಸತತವಾಗಿ ಉರಿಯುವ ಹಾಗೆ ನೀವು ಅದನ್ನ ಕಾಪಾಡಿಕೊಳ್ಬೇಕು. ಒಮ್ಮೊಮ್ಮೆ ಬಿರುಗಾಳಿ ಬೀಡ್ತಿರ್ತದ್ರಿ, ಆ ಎಲ್ಲಾ ತೊಂದರೆಗಳಿಂದ ನಿಮ್ಮ ದೀಪನ ಆರದೇ ಹಾಗೆ ನೀವು ಕಾಪಾಡ್ಕೊಂತ ಹೋಗ್ಲಿ. PU ಲೆಕ್ಚರ್ಗಾಗಿ ಪ್ರಯತ್ನ ಮಾಡ್ರಿ, ಅಸಿಸ್ಟೆಂಟ್ ಪ್ರೊಫೆಸರ್ಗಾಗಿ ಪ್ರಯತ್ನ ಮಾಡ್ರಿ, PhD ಅಡ್ಮಿಷನ್ ತಗೋರಿ. ನಿನ್ನೆ ಒಬ್ರು ಬಾಗಲಕೋಟದಿಂದ ದ್ಯಾಮವ್ವ, ಅದ್ಭುತವಾದ ತಂಗಿಯ ಕತೆ. ಕೆಸೆಟ್ಟೇ ನನಗೆ ಆಗಂಗಿಲ್ಲ ಅನ್ನೋ ತಂಗಿ ಕೆಸೆಟ್ ಪರೀಕ್ಷೆ ಪಾಸ್ ಆದ್ರು, ನೆಟ್ ಎಕ್ಸಾಮ್ ಪಾಸ್ ಆದ್ರು, JRF ಪಡೆದುಕೊಂಡ್ರು. ಆಮೇಲೆ ಈಗ PhD ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ PhD ಪಡ್ಕೊಂಡ್ರು. ಒಂದು ದೈಹಿಕವಾಗಿ ಅಂಗವಿಕಲ ಇದ್ರೂ ಕೂಡ ಆ ತಂಗಿ ಅವ್ರ ಮ್ಯಾರೇಜ್ ಆಗಿದೆ, ಅವ್ರ ಗಂಡನಿಗೆ ಶಿಕ್ಷಣದ ಬಗ್ಗೆ ಪಾಪ ಅವ್ರಿಗೆ ಅಷ್ಟು ಅರಿವಿಲ್ಲ. ಅವ್ರು ಎಷ್ಟೋ ನೋವು ಕೊಟ್ರು, ಆ ತಂಗಿ ಪರ್ಸನಲ್ ಟಾರ್ಚರ್ ಎಷ್ಟೋ ಕೊಟ್ರು. ಆದ್ರೂ ಆ ತಂಗಿ ಅವ್ರ ಗಂಡನೇ ನನ್ನ ದೇವ್ರು, ಗಂಡನಿಗೆ ತಿಳುವಳಿಕೆ ಇಲ್ಲ ಅಂತ ತಿಳ್ಕೊಂಡು ಅವರಿಗೆ ಮತ್ತೆ ವಿಶ್ವಾಸದಲ್ಲಿ ತೆಗೆದುಕೊಂಡು ಬಂದು ಸಾಧನೆ ಮಾಡಿ ಅಷ್ಟು ಮೇಲೆ ಶಿಖರವನ್ನ ಏರಿದ್ದಾರೆ. ನೀವು ಕೂಡ ಎಲ್ಲರೂ ಏರಿದ್ದೀರಿ, ಏರಬೇಕು, ಏರಲು ಪ್ರಯತ್ನ ಮಾಡ್ರಿ ಅನ್ನುವ ಮಾತಿನೊಂದಿಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಹಾರಾಷ್ಟ್ರ, ಜೈ ಭಾರತ ಅನ್ನುವ ಮಾತಿನೊಂದಿಗೆ ಕೆಸೆಟ್ ಪಾಸ್ ಆದಂತ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಅಭಿನಂದನೆಗಳು. ಥ್ಯಾಂಕ್ ಯು, ನಮಸ್ಕಾರ. ಅಮ್ಮ, ಆ ಮೊಬೈಲ್ ಎಲ್ಲದ? ನಿಮ್ಮೊಂದು ಮೊಬೈಲ್ ಎಲ್ಲದ? ಆ ದಿವ್ಯಾ ನೋಡ್ ತಂಗಿದು ಫೋನ್ ಮಾಡ್ಲಾಗತ್ತಾರ ನೋಡಿ ಎಲ್ಲರೂ. ಸಂಗೀತ ಫೋನ್ ಮಾಡ್ಲಾಗತ್ತಾರ. ಫೋನ್ ಮಾಡ್ಲತ್ತಾರ ನೋಡು. ಫೋನ್ ಯಾರು ಬಂದ ನೋಡಿ, ಎತ್ತು. ಹಲೋ ರೀ, ಫೋನ್ ಯಾರು ಬಂದ ನೋಡು. ಹಲೋ, ನಮಸ್ತೆ ಸರ್. ನಮಸ್ಕಾರಮ್ಮ. ಸರ್, ಅದು ಕೆಸೆಟ್ ನೆಟ್ಟದು ಫಸ್ಟ್ ಪೇಪರ್ 3 ಬುಕ್ ಇದಾವಲ್ಲ ಸರ್ ಇಂಗ್ಲಿಷ್ ಅಲ್ಲಿ. ಹ್ಞೂನಮ್ಮ, ಮಾತಾಡ. ಅವು ಬೇಕಿದ್ವು ಸರ್, ಹೆಂಗ್ ಆರ್ಡರ್ ಮಾಡೋದು? ಆಯ್ತಮ್ಮ, ಈ 1 ಸೆಕೆಂಡ್ ಇಲ್ಲಿ ನಮ್ಮ ಮೇಡಮ್, ಒಂದೇ ನಿಮಿಷ ನಿಮ್ಗೆ ಫೋನ್ ಮಾಡ್ತೀನಿ ತಂಗಿ. ಒಂದೇ ನಿಮಿಷ ಅಮ್ಮ, ಒಂದೇ ನಿಮಿಷ. ಏ ಸಂಗೀತ ಫೋನ್ ಮಾಡ್ರ ನೋಡು ತಂಗಿ, ಮಾತಾಡು. ಒಂದೇ ನಿಮಿಷ. ಆಯ್ತೇನು? ಸೊ ನಿಮ್ಮ ತಪ್ಪು ಎಲ್ಲಿವರೆಗೆ ನಿಮಗೆ ಗೊತ್ತಾಗುವುದಿಲ್ಲ, ಎಲ್ಲಿವರೆಗೆ ನೀವು ಮಾಡೋ ಮಿಸ್ಟೇಕ್. ಯಾಕಂದ್ರೆ ಕೆಸೆಟ್ ಆಗ್ಲಿ ನೆಟ್ ಎಕ್ಸಾಮ್ ಆಗ್ಲಿ ಟು ದಿ ಪಾಯಿಂಟ್ ಪ್ರಿಪರೇಷನ್ ಬೇಕು. ಅವ್ರು ಹೇಳಿದ್ರೆ ಜಸ್ಟ್ ನಾನು ಪೇಪರ್ 1 ನಿಮ್ಮ ಕ್ಲಾಸ್ ಕ್ಲಾಸ್ 10 ದಿವಸ ಓದಿನಿ ಸರ್, ನೋಡಿ ನಿಮ್ಮ ಕ್ಲಾಸು ನಮ್ಗೆ ರಿಸಲ್ಟ್ ಬಂತಂತೇಳಿ. ನಾನು ಹೇಳೋ ಉದ್ದೇಶ, ಕೆಸೆಟ್ಗಾಗಿ ಇಲ್ಲಿವರೆಗೆ ಎಷ್ಟು ವಿಡಿಯೋ ಮಾಡಿದ್ದೇನೆ ಅದು ವಿಡಿಯೋನ ನೋಡಿ ನೋಟ್ಬುಕ್ ಮಾಡಿ ಅದನ್ನ ರಿವಿಷನ್ ಮಾಡ್ಬೇಕಂತ ಹೇಳಿದ್ದೆ ಸರ್. ಅದನ್ನ ನಾನು ಮಾಡೀನ್ರಿ, ಅದನ್ನ ರಿಸಲ್ಟ್ ಆಗಿಲ್ಲಲ್ಲ ಸರ್. ಆಗಿಲ್ಲ ಅಂದ್ರೆ ಸ್ವಲ್ಪ ಕಂಟ್ರೋಲ್ ಮಾಡ್ರಿ, ಯಾಕೆ ಆಗಿಲ್ಲ ಅಂತ ತಿಳ್ಕೊಂಡು ಮತ್ತೆ ಸ್ವಲ್ಪ ಪ್ರಯತ್ನ ಮಾಡೋದು. ನಾ ಮೊದಲೇ ಹೇಳಿನಿ. ಈಗ ಗುರಿ ಅಂತೂ ಬದಲಾಯಿಸಲಿಕ್ಕೆ ಹೋಗ್ಬೇಡ್ರಿ. ಕೆಸೆಟ್ ಅಂತೂ ಫಿಕ್ಸ್ಡ್ ಮಾಡಿ ಇಟ್ಟಿರಿ. ಜಸ್ಟ್ ನಿಮ್ಮ
ನಿಮ್ಮ ದಾರಿಯನ್ನ ನೀವು ಸ್ವಲ್ಪ ಚೇಂಜ್ ಮಾಡಬೇಕು. ನಿಮ್ಮ ಥಿಂಕಿಂಗ್ ಕೆಪಾಸಿಟಿಯನ್ನು ಬದಲಾಯಿಸ್ರಿ. ನಿಮ್ಮ ಟೆಕ್ನಿಕ್ ಅನ್ನ ಚೇಂಜ್ ಮಾಡ್ರಿ. ನಿಮ್ಮ ಸ್ಕಿಲ್ ಅನ್ನ ಚೇಂಜ್ ಮಾಡ್ರಿ. ನಿಮ್ಮ ವೇ ಅನ್ನ ಚೇಂಜ್ ಮಾಡ್ರಿ. ನಿಮ್ಮ ಅಪ್ರೋಚ್ ಅನ್ನ ಚೇಂಜ್ ಮಾಡ್ರಿ. ನಿಮ್ಮ ಅಟಿಟ್ಯೂಡ್ ಅನ್ನ ಚೇಂಜ್ ಮಾಡ್ರಿ. ನಿಮ್ಮ ಲಾಜಿಕ್ ಅನ್ನ ಚೇಂಜ್ ಮಾಡ್ರಿ. ನೀವು ಆದ್ರೆ ಗುರಿ ಮಾತ್ರ ಬದಲಾಯಿಸ್ಕೊ ಹೋಗ್ಬೇಡ್ರಿ. ಯಾಕಂದ್ರೆ ಟಾರ್ಗೆಟ್ ಇಟ್ಟಿರಿ ನೀವು ಕೆಸೆಟ್ ಎಕ್ಸಾಮ್ ಪಾಸ್ ಮಾಡ್ತೀವಿ ಅಂತೇಳಿ. ಸೊ ಟಾರ್ಗೆಟ್ ಇದ್ದಾಕರ ಇದು ಈ ಸ್ವಲ್ಪ ಬದಲಾವಣೆ ಆಗ್ಲೇಬೇಕು. ಮತ್ತೆ ನನಗೆ ಕಷ್ಟ ಐತ್ರಿ, ನಾವು ಬಡವಿದ್ದೀವಿ, ನಮಗೆ ಬಹಳ ತೊಂದರೆ ಅನ್ಕೋತ ಕೂತೀವಿ ಅಂದ್ರೆ ಮತ್ತೆ ಬಡವರು ಇದ್ದವರು ದೊಡ್ಡ ದೊಡ್ಡ ಸಾಧನೆ ಮಾಡಿ ತೋರ್ಸ್ಯಾರ. PT ಉಷಾ ಅಂತವ್ರು 1986ರಲ್ಲಿ ರನ್ನಿಂಗ್ ರೇಸ್ದೊಳಗೆ ಏಷ್ಯನ್ ಗೇಮ್ಸ್ ಗೋಲ್ಡ್ ಮೆಡಲ್ ಬಂದ್ರು. ಆ ತಂಗಿ ಒಲಿಂಪಿಕ್ದೊಳಗ ಮೆಡಲ್ ಸಿಗ್ಲಿಲ್ಲ. ಅವಾಗ PT ಉಷಾ ಕೇಳ್ತಾರೆ, ಯಾಕಮ್ಮ ನಿನಗೆ ಗೋಲ್ಡ್ ಮೆಡಲ್ ಸಿಗ್ಲಿಲ್ಲ ಒಲಿಂಪಿಕ್ ಗೇಮ್ದೊಳಗೆ, ಏನ್ ತೊಂದರೆ ಆಗಿತ್ತು? ಇಲ್ಲ ಸರ್, ನಮ್ಗೆ ಊಟ ಮಾಡ್ಲಿಕ್ಕ ನಮಗ್ ಪೌಷ್ಟಿಕವಾದ ಆಹಾರ ಸಿಗಿರ್ಲಿಲ್ಲ. ನಮ್ಮ ಅಪೋಸಿಟ್ ಇದ್ದವ್ರಿಗೆ, ಆಸ್ಟ್ರೇಲಿಯಾದ ಅಂತ ಕ್ಯಾಂಡಿಡೇಟ್ ಇದ್ದವ್ರಿಗೆ ಒಳ್ಳೆ ಪೌಷ್ಟಿಕ ಆಹಾರ ಸಿಗ್ತಿತ್ತು ಊಟ ಮಾಡೋ ಸಲುವಾಗಿ. ನಾನು ಗಂಜಿ ಕುಡಿದು ನಾನು ರನ್ನಿಂಗ್ ರೇಸ್ ಭಾಗ ತೆಗೆದುಕೊಂಡಿದ್ದೇನೆ ಸರ್ ಅಂತೇಳಿ. ಗಂಜಿ ಅಂದ್ರೆ ನಾವೇನ್ ಕರಿತೀವಿ, ಜೋಳದ ಹಿಟ್ಟಿನಿಂದ ತಯಾರು ಮಾಡದಂತ ಅಥವಾ ರಾಗಿ ಹಿಟ್ಟಿನಿಂದ ತಯಾರು ಮಾಡದಂತ ಗಂಜಿಯನ್ನ ಕುಡಿದು ನಾನು ಪ್ರಯತ್ನ ಪಟ್ಟಿದ್ದೀನಿ ಸರ್. ಅಂದ್ರೆ PT ಉಷಾನಂತವ್ರಿಗೇನೆ ಇಷ್ಟು ಸಮಸ್ಯೆ ಇತ್ತು. ಆದ್ರೆ ಅವರು ಆ ಎಲ್ಲಾ ಸಮಸ್ಯೆನ ದಾಟಿ ಗೋಲ್ಡನ್ ಡಾಟರ್ ಅಂತೇಳಿ ಅವರನ್ನ ನಾವು ಕರಿತೀವಿ. ಅಂತ ಬಂಗಾರದ ಜಿಂಕೆ ನಮ್ಮ ದೇಶದೊಳಗೆ ಹುಟ್ಟಿ ಇಂದು ಹಾರಾಡುತ್ತಿದೆ, ದೇಶದ ಹೆಸರನ್ನ ಹಾರಾಡಿಸುತ್ತ ಅಂತ PT ಉಷಾನಂತ ತಂಗಿಯ ಅಂಥವ್ರ ಪ್ರೇರಣೆಯನ್ನು ನಾವು ಪಡೆದುಕೊಂಡು ನಾವು ಜೀವನದೊಳಗೆ ಮೇಲೆ ಹೇಳ್ಬೇಕು. ಬಡತನ ನಮ್ಮ ಸಾಧನೆಗೆ ಅಡ್ಡಿ ಬರ್ತೈತಿ ಅಂತೇಳಿ ನೀವು ತಿಳ್ಕೊಂತೀವಿ. ಆದ್ರೆ ಬಡತನ ಬಂದ್ರೂ ಕೂಡ ಬಡತನವನ್ನ ಒಂದ್ ಸ್ವಲ್ಪ ಬದಿಗೊತ್ತಿ, ಬಡತನವನ್ನ ಒಂದ್ ಸ್ವಲ್ಪ ಅದನ್ನ ಬಾಜುಕ್ ಸರಿಸಿ, ಅಥವಾ ಬಡತನದಿಂದ ನಾವು ಅದ್ರ ಬಾಜುಕ್ ಹಾಯಿಸಿ ನಾವು ಮುಂದೆ ಹೋಗ್ಬೇಕು, ಮುಂದೆ ಸಾಗುತ್ತಾ ಹೋಗ್ಬೇಕು. ನಾವು ನದಿ ಹರಿಯುತ್ತಾ ಹೋಗುವಾಗ ಮಧ್ಯದಲ್ಲಿ ದೊಡ್ಡ ಕಾಡು ಬರ್ಬೋದು, ಅಥವಾ ದೊಡ್ಡ ಒಂದು ಹಿಮಾಲಯ ಅಂತ ಪರ್ವತ ಬರ್ಬೋದು, ಅಥವಾ ದೊಡ್ಡ ಗುಡ್ಡ ಬರ್ಬೋದು. ಗುಡ್ಡ ಬದ ಅಂತೇಳಿ ನದಿ ಹರಿದು ಬಿಡ್ತದೇನ್ರಿ? ಇಲ್ಲ. ಆ ಗುಡ್ಡದ ಬದಿಗೆ ಹಾಯ್ದು ಅದು ಮತ್ತೆ ತನ್ನ ಸಮುದ್ರ ಸೇರಲು ಪ್ರಯತ್ನ ಪಡುತ್ತದೆ. ಹಾಗೆ ಸಮಸ್ಯೆ ಬಂದ್ರೂ ಕೂಡ ಸಮಸ್ಯೆ ಒಂದೊಂದ್ಸಲ ಬಿಡಿಸೋದು ಆಗ್ಲಿಲ್ಲ ಅಂದ್ರೆ ಸಮಸ್ಯೆದಿಂದ ಬಾಜು ಕಾಯಿಸಿ ನಾವು ಮುಂದೆ ಹೋಗ್ಬಿಡೋದು. ಟೈಮ್ಸ್ ಸಮಸ್ಯೆ ನಮ್ಗಿಂತ ದೊಡ್ಡದಾಗಿ ಕಾಣಿಸ್ತಿರ್ತದ್ರಿ. ಸೊ ಪ್ಲೀಸ್ ಸಮಸ್ಯೆಯನ್ನ ಇನ್ನೂ ಹೆಚ್ಚು ಸಮಸ್ಯೆ ಮಾಡದನೆ, ಏನೇ ಇದ್ರೂ ಕೂಡ ನಿಮ್ಮ ತಲೆಯದು ನೋಡ್ರಿ. ಮೈಂಡ್ ಸೆಟ್ ಈಸ್ ಎವ್ರಿಥಿಂಗ್. ನಿಮ್ಮ ಮೈಂಡೇ ನಿಮ್ಮ ತಲೆ ಅಂತ ಕರಿತೀವಿ. ನಿಮ್ಮ ಮೈಂಡೇ ನಿಮ್ಮ ಸಾಧನೆಯ ಒಂದು ಪ್ಲಾಟ್ಫಾರ್ಮ್, ಸಾಧನೆಯ ಒಂದು ಪ್ಲೇ ಗ್ರೌಂಡ್. ಈ ಪ್ಲೇ ಗ್ರೌಂಡ್ ಅನ್ನ ತುಂಬಾ ಚೆನ್ನಾಗಿ ಬಳಕೆ ಮಾಡಿಕೊಂಡು ನೀವು ಸಾಧನೆಯನ್ನ ಮಾಡಬೇಕು. ಸೊ ಮೈಂಡ್ ಸೆಟ್ಟೇ ನೀವು ನೆಗೆಟಿವ್ ಆಗಿ ಇಟ್ಕೊಂಡ್ರಿ, ಮೈಂಡ್ ಸೆಟ್ಟೇ ನೀವು ಕಂಪ್ಲೀಟ್ ನಕಾರಾತ್ಮಕ ನಾವು ವಿಚಾರ ಮಾಡ್ಕೊಂತ ಕೂತೀವಿ ಅಂದ್ರೆ ಆಗಂಗಿಲ್ರಿ. ಪ್ಲೀಸ್ ಸಾಧನೆ ಮಾಡ್ರಿ. ಇಲ್ಲಿ ಸಾಧನೆ ಮಾಡಿದವ್ರಿಗೆ ಎಲ್ಲರಿಗೂ ಅಭಿನಂದನೆಗಳು. ನೀವು ಕೂಡ ಸಾಧನೆ ಮಾಡ್ತೀರಿ ಅನ್ನೋ ಭಾವನೆಯೊಂದಿಗೆ ಇಲ್ಲಿಗೆ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ, ಜೈ ಮಹಾರಾಷ್ಟ್ರ. ಥ್ಯಾಂಕ್ ಯು.